ಬಸವ ನಿನಗ್ ಸ್ವಿಮ್ಮಿಂಗ್ ಬರುತ್ತಾ? ಇಲ್ಲ ಬರಲ್ಲ. ನಿನಗೇನ ನಾಯಿನೇ ಎಷ್ಟೋ ವಾಸಿಕನು ಅದು ಅಟ್ಲೀಸ್ಟ್ ಸ್ವಿಮ್ ಮಾಡುತ್ತೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ವಾ, ಹಂಗಾರೆ ನಿನಗೆ ಈಜ್ ಬರುತ್ತಾ? ಹ್ಞೂ ಬರುತ್ತೆ. ಹಂಗಾರೆ ನಿನಿಗೂ ನಾಯಿಗೂ ಏನ್ ವ್ಯತ್ಯಾಸ? ನೆಟ್ಟಿಗೆ 2 ಪಾತ್ರೆ ತೊಳೆಯಕ್ ಬರಲ್ಲ, ಕೌಂಟ್ರ್ ಕೊಡಕ್ ಬರ್ತಾರೆ ಚಿನ್ನಮ್ಮ. ಓ, ನಿಮ್ಮ ಮಮ್ಮಿ ಪೆಡಿಗ್ರಿ ರೆಡಿ ಮಾಡಿರ್ತಾರೆ, ಉಂಡು ಮಲಿಕೋ. ಏನಲ್ಲ ಸ್ಕೂಲಲ್ಲಿ ಫೇಲ್ ಆಗ್ಬಿಟ್ಟಂತೆ. ಸರಿಯಾಗಿ ಓದಿದ್ರೆ ಪಾಸ್ ಆದ್ರೂ ಆಗ್ತಿದ್ದೆ. ನಮ್ಗೆ ಜಮಕ ಇರು ಮಾಡ್ತೀನಿ. ಓ ಆಂಟಿ, ನೀವು ನಿಮ್ ಮಗಳು ಪಾನಿಪುರಿ ಪರಮೇಶನ್ ಜೊತೆ ಓಡೋಗ್ಬಿಟ್ಲಂತೆ. ಕರೆಕ್ಟ್ ಆಗಿ ನೀವ್ ನೋಡ್ಕೊಂಡಿದ್ರೆ ನಿಮ್ ಮಗಳು ಮನೇಲಿ ಯಾರು ಇರ್ತಿದ್ಲೋ ಏನೋ. ಹೋಗ್ಲಿ, ನಿಮ್ 2ನೇ ಮಗಳನ್ನೂ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏರೇ ಹುಡುಗರು ಸರಿ ಇಲ್ಲ. ಹಲೋ ಮಚಾ. ಹೇಳ್ ಮಚಾ. ಮಚಾ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ ಓಕೆ. ಅದೇ ಮಚಾ, ಒಂದ್ 500 ರೂಪಾಯಿ ಇದೆ. ಹಲೋ. ಹಲೋ. ಅದೇ ಮಚಾ, ಊಟ ಆಯ್ತಾ? ಮಚಾ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೊಳ್ಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ. ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ, 500 ಇಸ್ಕೊಂಡಿದ್ದಲ್ಲ. ಹಲೋ ಹಲೋ. ಹಲೋ ಹಲೋ. ಹಲೋ. ಮತ್ತೆ ಮಚಾ, ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ. ಅದೇ ಮಚಾ, ಒಂದ್ 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚಾ, ನಾಳೆ ಬರ್ತೀನಿ ನಿಂಗೆ. ಹೊಟ್ಟೆ ಎಷ್ಟು ಉರ್ತಾವ್ರು ಇದ್ರೆ. ಇದು ಹಾರುತ್ತೆ ಆದ್ರೆ ಅಕ್ಕಿ ಅಲ್ಲ. ಏನು ಹಾರುತ್ತೆ? ಅಕ್ಕಿ ಅಲ್ಲ, ಕೋಳಿ ಅಲ್ಲ, ಬಾತ್ ಕೋಳಿ. ಲೋ, ಬಾತ್ ಕೋಳಿ ಎಲ್ಲೋ ಹಾರುತ್ತೆ? ನಮ್ಮನೆ ಹತ್ರ ಹಾರುತ್ತಪ್ಪ. ಸರಿ, ಇನ್ನೊಂದ್ ಕ್ವಶನ್. ಇದಕ್ಕೆ ಕೊಂಬಿರುತ್ತೆ ಆದ್ರೆ ಗೂಳಿ ಅಲ್ಲ. ಏನು ಕೊಂಬಿರುತ್ತೆ, ಗೂಳಿ ಅಲ್ಲ? ಜಿಂಕೆ? ಇಲ್ಲ, ಗಂಡು ಜಿಂಕೆ. ಅಷ್ಟೇ ಗೊತ್ತಿಲ್ವಾ? ಹೆಣ್ಣು ಜಿಂಕೆ ಕೊಂಬಿರಲ್ಲ. ಮರ್ತೋಗ್ಬಿಟ್ಟಿದ್ದೆ ಶಿಷ್ಯ. ಸರಿ, 3ನೇ ಕ್ವಶನ್. ಇದಕ್ಕೆ ಬಾಲ ಇರುತ್ತೆ ಆದ್ರೆ ಕೋತಿ ಅಲ್ಲ. ಏನು ಬಾಲ ಇರುತ್ತೆ, ಕೋತಿ ಅಲ್ಲ? ಬೆಕ್ಕು? ಅಲ್ಲ, ನಾಯಿ. ಓಡ, ಹಂಗೋದ್ರೆ ಬಾಲ ಎಲ್ಲ ಪ್ರಾಣಿಗೂ ಇರುತ್ತೆ ಆದ್ರೆ ನನ್ ಕ್ವಶನ್ಗೆ ಆನ್ಸರ್ ಇದ್ದಿದ್ ನಾಯಿ. ಬದುಕು ಬಗ್ಗಿಸಿ ಬಗಿನೇ ಊಟ ಇಡುತ್ತಿರುವಾಗ ಬಯಕೆಗಳೆಲ್ಲ ಬಾನ ದಾರಿ ಸೇರಿತು. ಏನ್ ಮಳೆ ಗುರು, ಟೀ ಕುಡಿಕೋಣ. ಒಬ್ಬ ಏನ್ ಬಿಸ್ಲು, ಟೀ ಕುಡಿಕೋಣ. ಈ ಚಳಿಗೆ ನರ್ಗಳೆಲ್ಲ ಸೇರ್ಕೊಂಡ್ಬಿಟ್ಟವೆ, ಟೀ ಕುಡಿಕೋಣ. ಅಲ್ಲೋ ಅಣ್ಣ, ನಿಮ್ ಹುಡುಗಿ ಯಾವ್ದ ಹುಡ್ಗನ್ ಜೊತೆ ಓಡ್ತಾ ಇಲ್ಲೋ? ಹೋಗಪ್ಪ, ಟೀ ಕುಡಿಯೋಣ. ಲೈಫಲ್ಲಿ ಏನು ಇಲ್ಲ ಶಂಟ, ಟೀ ಕುಡಿಬೇಕು, ಮನೆಗೆ ನಡಿಬೇಕು. ಕೆಲ್ಸಕ್ ಹೋಗ್ತಾ ಇಲ್ವಂತೆ, ಯಾಕೆ? ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು, ಬಿಸಿಲಲ್ಲಿ ನಿತ್ತಿ ಮೇಲೆ. ಏಯ್ ಚಿನ್ನ, ಲವ್ ಯು ಕಣೆ. ಲವ್ ಯು ಟು ಬೇಬಿ. ಮತ್ತೆ ಇನ್ನೇನ್ ಸಮಾಚಾರ? ಹೋಗೋ, ನನ್ ಜೊತೆ ಮಾತಾಡ್ಬೇಡ. ಲವ್ ನಾನೇನೇ ಮಾಡ್ದೆ ನಿಂಗೆ? ಮಾತಾಡ್ಬೇಡ ಅಂತ ತಾನೆ, ಹೋಗಲೇ. ಸರಿ ಆಯ್ತು ಬಿಡು, ಮಾತಾಡಲ್ಲ. ನೋಡ್ದ, ಅಷ್ಟೇ ಕಣೋ ನೀನು. ನನ್ನ ಬಿಟ್ಬಿಡ್ತೀಯ, ನಿನ್ ಮೋಸಗಾರ. ಹೋಗಲೇ ಲೋಪಾರ್. ಏನೇ ಆಯ್ತು ನಿಂಗೆ? ಬೇಬಿ, ನಂಗೆ ಐಸ್ ಕ್ರೀಮ್ ಬೇಕು ಬೇಬಿ. ಇಷ್ಟೊತ್ತು ನನ್ ಮೇಲೆ ಕ್ಲಾರದಲ್ಲೇ ಅಸ್ತಿಕ ಹೊಡ್ಸ್ಬಿಡಿ, ಐಸ್ ಕ್ರೀಮ್ ಕೇಳ್ತಾ ಇದೆಯಲ್ಲ ಲೇ ಲೂಸು. ಇವಾಗ ಏನ್ ಕೊಡ್ಸಲ್ವಾ? ಕೊಡ್ಸಲ್ಲ ಕಣೆ. ಅಪ್ಪ ಹೇಳಿದ್ರು ಈ ಬಿಕಾರಿ ಲವ್ ಮಾಡ್ಬೇಡ ಅಂತ. ನಾನ್ ಲವ್ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಗದ್ದಳ ನಿನ್ನಮ್ಮನ್. ಅಯ್ಯೋ, ಮೊದ್ಲಿಂದ ಜಾಗ ಕರಿ ಮಾಡ್ಬೇಕು. ಎದುರು ಒಯ್ತಾ ಇರೋ, ಶೋ ಕೊಡ್ಬೇಡ, ಹೋಗಲೇ. ಹೋಗ ಒಂಟೆ ಬಸ್ಸು. ಗೈಸ್, ಈ ಅಕ್ಕಂದೇನೋ ಡೌಟ್ ಇದೆ ಅಂತೆ, ಆ ಡೌಟ್ ಸ್ವಲ್ಪ ಕೇಳ್ಕೊಬೇಡ ಬನ್ನಿ. ಒಂದು ಡೌಟ್ ಇದೆ. ಈ ಗೇ ಇರ್ತಾರಲ್ವಾ, ಇಬ್ರು ಗೇ ಮದ್ವೆ ಆಗಿರ್ತಾರಲ್ವಾ, ಅವರಲ್ಲಿ ಯಾರ್ ಗಂಡ ಯಾರ್ ಹೆಂಡತಿ? ಯಾರ್ ಗಂಡ ಯಾರ್ ಹೆಂಡತಿ ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ? ಈ ವಿಡಿಯೋಗೆ ನಮ್ ಸೈಕ್ ಸತ್ಯ ಒಂದು ರಿಪ್ಲೈ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಹೆಂಗೆ ಟಾಸ್ ಆಗ್ತಾರೆ ಅನ್ಸುತ್ತೆ. ಎಲ್ಲೆಲ್ಲಿಂದ ಬರ್ತಾವ ಮರಿ ಐಡಿಯಾಗಳೆಲ್ಲ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಮನ್ಸ್ ಬಿಚ್ಚಿ ಇರೋ ಮಗನೇ, ಜೀವನದಲ್ಲಿ ಏನ್ ತೊಂದರೆ ಐತೆ ನಿಂಗೆ? ಬಾಬಾ, ನನ್ಗೆ 2 ಮಕ್ಳಾಗಿದ್ದ. ಇದು ಒಳ್ಳೆ ವಿಷಯ ತಾನೆ, ಎಲ್ಲರಿಗೂ ಸ್ವೀಟ್ ಹಂಚು. ಆದ್ರೆ ಬಾಬಾ, ನನ್ಗೆ ಇನ್ನೂ ಮದ್ವೆನೇ ಆಗಿಲ್ಲ. ಓ, ಹಂಗಾದ್ರೆ ನೀನು ಬಹಳ ತಪ್ಪು ಮಾಡಿದ್ಯಾ? ಹಂಗಾದ್ರೆ ಹುಡುಗಿ ಅಪ್ಪನ ಜೊತೆ ಹೋಗಿ ಕ್ಷಮೆ ಕೇಳು. ಬಾಬಾ, ಅದೇ ಮಾಡಕ್ ಬಂದಿರೋದು ಇವಾಗ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ.
ಗಂಡನ ಹೆಸರು ಹೇಳ ಲಕ್ಷ್ಮಿ. ಅಮಾಶಿ ಕತ್ಲಿ ಗೋಧಿ ಬಿತ್ಲಿ ನನ್ ಗಂಡನ ಹೆಸರು ಗೊತ್ತಿದ್ರು ಕೇಳ್ತಾರ ಅವ್ರ ಏನ ಎತ್ಲಿ. ನಮ್ ಫ್ರೆಂಡ್ ಸಿಗರೇಟ್ ಹೊಡಿಯೋ ವಿಷಯ ಅವ್ರ ಮನೇಲಿ ಗೊತ್ತಾಯ್ತು. ಫೆಬ್ರವರಿ ತಿಂಗಳು ಮುಗ್ದೋಯ್ತು. ನಮ್ಗೆಲ್ಲ ಎಣ್ಣೆನೆ ಗುರು. ಮಾರ್ಚ್ ತಿಂಗಳು ಶುರು. ಮನೆ ಕಟ್ಟಾಗ್ಬೇಕು ಗೋಡೆ. ಹ್ಯಾಪಿ ಹೋಲಿ ಲೋಡೆ. ನಮಸ್ಕಾರ ಶೆಡೆ ಬೈ. ನಮಸ್ಕಾರ ಗೊಜ್ಗ ಬೈ. ನನ್ನ ಹೆಸರು ಜಗ್ಗ, ಗೊಜ್ಗ ಅಲ್ಲ. ನನ್ನ ಹೆಸರು ಶೇಷಾದ್ರಿ ಡಿ, ಶೆಡೆ ಅಲ್ಲ. ಕಾಲೇಜ್ ಹೆಸರೆಲ್ಲ ಯಾರು ಹಿಡ್ಕಂತಾರಲೇ? ನಾನು ಹಿಡ್ಕೊಂಡ್ ಮೇಲೆ ಕಾಲೇಜ್ ಹೆಸರಾಗಿದ್ಲಿ. ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಿ ಗೋಲಿ. ಹ್ಯಾಪಿ ಯುಗಾದಿ ಬೋಳಿ. ಆಫತ್ ಕೋ ಕೇತೆ ಖಾಂಡ್, ಸೇಮ್ ಟು ಯು ಜಾಂಡ್. ಯಾಕೆ ಒಬ್ಬಟ್ಟಿನ ಕೊಬ್ಬು ಜಾಸ್ತಿ ಆಗೈತಾ? ಯಾಕೆ ಜಾಸ್ತಿ ಆಗಿರೋ ಬಂದ್ ಕಮ್ಮಿ ಮಾಡ್ತೀಯಾ? ಸಂಡೆ ತಿಂತಿ KFC, ಫೋನಿಕ್ಕೋ ಬೇವರ್ಸಿ. ಉಪೇಂದ್ರ ಅವ್ರ ಮೂವಿ ಸೂಪರ್, ನೀನೇ ಕಟ್ ಮಾಡೋ ಲೋಪರ್. ನೋಡ್ದವ್ರೆ ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಹಲೋ. ಅಲ್ಲ ಮಗ, ಅರ್ಜೆಂಟು ಫ್ರೀ ಇದೆಯಾ ಹೇಳು. ಯಾಕೋ ಏನಾಯ್ತು ಮಚ್ಚ? ಫುಲ್ ಅರ್ಜೆಂಟು ಫ್ರೀ ಇದೆಯಾ ಹೇಳು. ಫೀನ್ ಏನಾಯ್ತು ಹೇಳ. ಏನಿಲ್ಲ ಮಚ್ಚ, ಫುಲ್ ಅರ್ಜೆಂಟು ವಾಶ್ರೂಮ್ ಹೋಗೋಣ ಅಂತಿದ್ದೀನಿ, ಅದಕ್ಕೆ ಕಂಪ್ನಿ ಕೊಡ್ತೀನಿ ಅಂತ ಕಾಲ್ ಮಾಡಿದೆ. ಅಮ್ಮ ಊಟಕ್ಕೆ ಏನ್ ಮಾಡಿದ್ಯಮ್ಮ? ಇವತ್ತು ಸ್ಪೆಷಲ್ ತಿಂಡಿ ಮಾಡಿದೀನಿ, ಬಾ ತಿನ್ ಬಾ. ಏನಮ್ಮ ಇವತ್ತು ಸ್ಪೆಷಲು? ಏನಿಲ್ಲ ಮಗ, ಉಪ್ಪಿಟ್ಟು. ಉಪ್ಪಿಟ್ಟಲ್ಲೇನಮ್ಮ ಸ್ಪೆಷಲ್ಲು? ಉಪ್ಪಿಟ್ಟ ಸ್ಪೆಷಲ್ ಮಗ. ಉಪ್ಪಿಟ್ಟು ಅಮ್ಮ. ನಾ ಏನಾದ್ರು ನೆಕ್ಸ್ಟ್ CM ಆದ್ರೆ ಫಸ್ಟ್ ಬ್ಯಾನ್ ಮಾಡೋದೇ ಈ ಉಪ್ಪಿಟ್ಟನ. ಗೈಸ್, ನಿಮ್ ಮನೇಲಿ ಯಾವಾಗ ಉಪ್ಪಿಟ್ಟು ಮಾಡ್ತಾರ ಕಮೆಂಟ್ ಮಾಡಿ. ಸರ್ ಹೇಳಿ, ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ನೆ ಪ್ರಮೋಷನ್ ಮಾಡೋ ಸರ್. ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ, ನಾಳೆ ಆಫೀಸ್ ಬೇಗ ಬಂದ್ಬಿಡು, ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ, CEO. ನೀನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ನೀನ್ 10 ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿನ್ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಕರೆಕ್ಟ್ ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತೀಯ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ದೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ಅದು ನಾನ್ ಅಂದಿಲ್ಲ ಸರ್, ನಾನ್ ಕೇಳಿದವ್ನ. ಗೂಬೆ ನನ್ ಮಗನೇನೋ ನೀನು? ಅವ್ನು ಇಲ್ಲ ಅನ್ಬೇಕಾಯ್ತು. ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ಇನ್ನೊಂತವ್ನಿದ್ರೆ ಆಫೀಸ್ ಉದ್ದ ನಂಗ್ ಬರೋ ಕೋಪಕ್ಕೆ ಇವಾಗ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೀವ್ ಬೇಕಾದ್ರೆ ಓಡಿಸ್ಬೋದು ನಾನು. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಅವ್ರು ಕ್ಲೀನ್ ಆಗಿ ಮಾಡಲಿ. ಓಕೆ ಬಾಸ್, ಓಕೆ ಅಂದೆ. ನೀವೇನಾದ್ರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ.